Hello students, today let us know the definition and expression for electric field due to a point charge. Okay, electric field ನ definition ಮತ್ತು ಅದಕ್ಕೆ ಒಂದು expression ಅನ್ನು derive ಮಾಡೋಣ ನಾವು. Okay, so electric field ಬಗ್ಗೆ ಮಾತನಾಡೋ ಮೊದಲು ನಾನು magnetic field ಹೇಳಿದ್ರೆ ಏನು ಅಂತ ಹೇಳ್ತೇನೆ ನಿಮಗೆ, so that you can compare these two. Okay, so you know if you have a magnet, ಒಂದು magnet ಇದೆ ಅನ್ಕೊಳ್ಳಿ, magnet. Okay, ಸೊ ಆ ಮ್ಯಾಗ್ನೆಟ್ ಸುತ್ತಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ ಹೇಳಿದ್ರೆ, ನೀವು ಇಲ್ಲಿ ಯಾವ್ದಾದ್ರು ಒಂದು ಅಯನ್ ಪೀಸ್ ಅಥವಾ ಯಾವ್ದಾದ್ರು ಮ್ಯಾಗ್ನೆಟಿಕ್ ಮೆಟೀರಿಯಲ್ ಇಟ್ಟರೆ, ಫಾರ್ ಎಕ್ಸಾಂಪಲ್ ಒಂದು ಅಯನ್ ಪೀಸ್ ಅನ್ನು ಇಡ್ತೀರಾ ಅನ್ಕೊಳ್ಳಿ, ಇಲ್ಲಿ ಏನಾಗುತ್ತೆ, ಆ ಅಯನ್ ಪೀಸ್ ಈ ಮ್ಯಾಗ್ನೆಟ್ ಅದನ್ನು ಅಟ್ರಾಕ್ಟ್ ಮಾಡುತ್ತೆ, ಹೌದಾ? ಇಲ್ಲೆಲ್ಲಾದ್ರೂ ಇಟ್ಟರೆ ಆ ಅಯನ್ ಪೀಸನ್ನು ಪುನಃ ಆ ಮ್ಯಾಗ್ನೆಟ್ ಅಟ್ರಾಕ್ಟ್ ಮಾಡುತ್ತೆ. ಹಾಗಂತ ಹೇಳಿ ನೀವು ಎಲ್ಲಾದ್ರೂ ತುಂಬ ದೂರದಲ್ಲಿ ಆ ಅಯನ್ ಪೀಸನ್ನು ಇಟ್ಟರೆ ಅದನ್ನು ಅದೇ ಅಟ್ರಾಕ್ಟ್ ಮಾಡಲ್ಲ. ಹೇಳಿದರೆ ಅದು ಈ ಮ್ಯಾಗ್ನೆಟ್ ಇದೆಯಲ್ಲ, ಅದರ ಇನ್ಫ್ಲೂಯೆನ್ಸ್ ಓನ್ಲಿ ಅಪ್ ಟು ಸರ್ಟೇನ್ ಏರಿಯಾ ಇರುತ್ತೆ. ಓಕೆ, ಅಥವಾ ಅಪ್ ಟು ಸರ್ಟೇನ್ ಸ್ಪೇಸ್ ಮಾತ್ರ ಇದರ ಇನ್ಫ್ಲೂಯೆನ್ಸ್ ಇರುತ್ತೆ, ಅಲ್ಲಿ ತನಕ ಮಾತ್ರ ಏನು ಮ್ಯಾಗ್ನೆಟಿಕ್ ಫೋರ್ಸ್ ಆ್ಯಕ್ಟ್ ಆಗ್ತಾ ಇರುತ್ತೆ. ಸೊ ಆ ರೀಜನ್ ಆರ್ ದ್ಯಾಟ್ ಸ್ಪೇಸ್ ಅರೌಂಡ್ ದಿ ಮ್ಯಾಗ್ನೆಟ್ ವೇರ್ ಇಟ್ಸ್ ಇನ್ಫ್ಲೂಯೆನ್ಸ್ ಕ್ಯಾನ್ ಬಿ ಎಕ್ಸ್ಪೀರಿಯನ್ಸ್ಡ್, ದಟ್ ಈಸ್ ನೋನ್ ಆಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಇದರ ಸುತ್ತಲೂ ಎಲ್ಲಿ ತನಕ ಮ್ಯಾಗ್ನೆಟಿಕ್ ಫೀಲ್ಡ್ ಅಥವಾ ಮ್ಯಾಗ್ನೆಟಿಕ್ ಫೋರ್ಸ್ ಇರುತ್ತಾ ಆ ರೀಜನನ್ನು ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ತೇವೆ. ಅದೇ ರೀತಿಯಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಕೂಡ. ಓಕೆ, ಸೊ ನೀವು ಇವಾಗ ಒಂದು ಚಾರ್ಜನ್ನು ಕನ್ಸಿಡರ್ ಮಾಡಿದರೆ, ಲೆಟ್ ಅಸ್ ಕನ್ಸಿಡರ್ ಎ ಚಾರ್ಜ್, ಒಂದು ಚಾರ್ಜನ್ನು ಕನ್ಸಿಡರ್ ಮಾಡುವ. ಓಕೆ, ಪ್ಲಸ್ ಕ್ಯೂ ಅಂತ ಹೇಳೋ ಒಂದು ಚಾರ್ಜ್ ಇದೆ. ಸೊ ಇದ್ರ ಹತ್ರ ನೀವು ಇಲ್ಲಿಲ್ಲಾದ್ರೂ ಒಂದು ಇನ್ನೊಂದು ಪ್ಲಸ್ ಪಾಸಿಟಿವ್ ಚಾರ್ಜನ್ನು ಇಟ್ರಿ ಅಂದ್ಕೊಳ್ಳಿ, ಏನಾಗುತ್ತೆ, ಈ ಪಾಸಿಟಿವ್ ಚಾರ್ಜನ್ನು ರಿಪೆಲ್ ಮಾಡುತ್ತೆ. ಅದೊಂದು ನೆಗೆಟಿವ್ ಚಾರ್ಜನ್ನು ಇಟ್ಟರೆ ಈ ಪಾಸಿಟಿವ್ ಚಾರ್ಜ್ ಈ ನೆಗೆಟಿವ್ ಚಾರ್ಜನ್ನು ಅಟ್ರಾಕ್ಟ್ ಮಾಡುತ್ತೆ ಅಲ್ವಾ? ಸೊ ಅದರ ಹತ್ತಿರ ಇಟ್ಟಾಗ ಮಾತ್ರ, ಅದೇ ನೀವು ಎಲ್ಲಾದ್ರೂ ತುಂಬ ದೂರದಲ್ಲಿ ಇಟ್ಟರೆ ಅದರ ಮೇಲೆ ಯಾವುದೇ ಫೋರ್ಸ್ ಆ್ಯಕ್ಟ್ ಆಗಲ್ಲ. ಹೇಳಿರೇನು, ಅಲ್ಲಿ ತನಕ ಅದರ ಫೀಲ್ಡ್ ಇಲ್ಲ ಅಂತ ಅರ್ಥ ಅದರದ್ದು. ಓಕೆ, ಓನ್ಲಿ ಅಪ್ ಟು ಸರ್ಟೈನ್ ರೀಜನ್ ಅರೌಂಡ್ ದಿ ಚಾರ್ಜ್ ವೇರ್ electrostatic force can be experienced. So that region or that space around the charge is known as electric field. So what do you mean by electric field? The space or region around the charge where its influence can be experienced. That region or space around the charge is known as electric field. Okay, so this is general definition. But if you want to define this in terms of electric force, exam ಅಲ್ಲಿ ಕೇಳಿದ್ರೆ ನೀವು in terms of electric force ಅದನ್ನು ಡಿಫೈನ್ ಮಾಡಬೇಕು. ಹೇಗೆ ಡಿಫೈನ್ ಮಾಡ್ತೀರಿ? ದಿಸ್ ಈಸ್ ನಥಿಂಗ್ ಬಟ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಪರ್ ಯೂನಿಟ್ ಪಾಸಿಟಿವ್ ಚಾರ್ಜ್ ಅಂತ ಹೇಳ್ತೇವೆ. ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ಎ ಪಾಯಿಂಟ್ ಈಸ್ ನಥಿಂಗ್ ಬಟ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಪರ್ unit positive charge. So this is known as electric field at a point. ಹೇಳಿದ್ರೆ ಇವಾಗ ನಿಮಗೆ ಇಲ್ಲೊಂದು ಚಾರ್ಜ್ ಕೊಟ್ಟಿದ್ದೇನೆ, ನಾನು ಪ್ಲಸ್ ಕ್ಯೂ ಅಂತ ಹೇಳೋ ಒಂದು ಚಾರ್ಜನ್ನು ಕೊಟ್ಟಿದ್ದೇನೆ ಅಲ್ವಾ, ಪ್ಲಸ್ ಕ್ಯೂ ಅಮೌಂಟ್ ಆಫ್ ಚಾರ್ಜನ್ನು ಕೊಟ್ಟಿದ್ದೇನೆ. ಸೊ ಇದರಿಂದ ಎಟ್ ಸರ್ಟೈನ್ ರೀಜನ್, ಸರ್ಟೈನ್ ಡಿಸ್ಟೆನ್ಸ್ ಆರ್, ಇಫ್ ಯು ಕನ್ಸಿಡರ್ ಪ್ಲಸ್ 1 ಕೂಲಮ್ ಚಾರ್ಜ್ ಹೇಳಿದ್ರೆ, ಯೂನಿಟ್ ಪಾಸಿಟಿವ್ ಚಾರ್ಜ್ ಹೇಳಿದ್ರೆ ಪ್ಲಸ್ 1 ಕೂಲಮ್ ಚಾರ್ಜ್. ಸೊ ಇದರಿಂದ ಸರ್ಟೆನ್ ಡಿಸ್ಟೆನ್ಸ್ ಅಲ್ಲಿ ನೀವು ಪ್ಲಸ್ 1 ಕೂಲಮ್ ಚಾರ್ಜ್ ಅನ್ನು ಕನ್ಸಿಡರ್ ಮಾಡಿದ್ರೆ ಆ ಪ್ಲಸ್ 1 ಕೂಲಮ್ ಚಾರ್ಜ್ ಮೇಲೆ ಎಷ್ಟು ಫೋರ್ಸ್ ಆಕ್ಟ್ ಆಗ್ತಾ ಇದೆ, ಏನು ಫೋರ್ಸ್, ಇವಾಗ ಇದು ಪಾಸಿಟಿವ್ ಚಾರ್ಜ್, ಇದು ಪಾಸಿಟಿವ್ ಚಾರ್ಜ್ ಅಲ್ಲ. ಸೊ ಫೋರ್ಸ್ ಅಲ್ಲಿ ಏನಾಗಿರ್ಬೇಕು, ರಿಪಲ್ಸಿವ್ ಫೋರ್ಸ್ ಇರಬೇಕು, ಹೌದಾ, ರಿಪಲ್ಸಿವ್ ಫೋರ್ಸ್ ಇರಬೇಕು. ಸೊ ಆ 1 ಕೂಲಮ್ ಮೇಲೆ ಎಷ್ಟು ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಕ್ಟ್ ಆಗುತ್ತಾ ಅದನ್ನು ಆ ಪಾಯಿಂಟಲ್ಲಿರುವ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳ್ತೇವೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ಎ ಪಾಯಿಂಟ್ ಈಸ್ ನಥಿಂಗ್ ಬಟ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಪರ್ ಯೂನಿಟ್ ಪಾಸಿಟಿವ್ ಚಾರ್ಜ್ ಕೆಪ್ಟ್ ಎಟ್ ದಟ್ ಪಾಯಿಂಟ್. ಓಕೆ, ಹಾಗೆ ನಿಮಗೆ ಎಕ್ಸ್ಪ್ರೆಷನ್ ಬೇಕಲ್ಲ. ಸೊ ಲೆಟ್ ಅಸ್ ಗೆಟ್ ಆನ್ ಎಕ್ಸ್ಪ್ರೆಷನ್ ಫಾರ್ ದಿಸ್. ಓಕೆ, ಒಂದು ಎಲೆಕ್ಟ್ರಿಕ್ ಫೀಲ್ಡಿಗೆ ಒಂದು ಎಕ್ಸ್ಪ್ರೆಷನ್ ಅನ್ನು ಕನ್ಸಿಡರ್ ಮಾಡುವ. ಫಾರ್ ದ್ಯಾಟ್ ಲೆಟ್ ಅಸ್ ಕನ್ಸಿಡರ್ ಎ ಚಾರ್ಜ್ ಪ್ಲಸ್ ಕ್ಯೂ, ಕ್ಯಾಪಿಟಲ್ ಕ್ಯೂ, and at certain distance r consider some charge q. ಓಕೆ, ನನಗೆ ಯೂನಿಟ್ ಪಾಸಿಟಿವ್ ಚಾರ್ಜ್ ಮೇಲೆ ಎಷ್ಟು ಫೋರ್ಸ್ ಅಂತ ಬೇಕು, ಬಟ್ ನಾನು ಜನರಲ್ ಆಗಿ ಒಂದು ಚಾರ್ಜನ್ನು ಕನ್ಸಿಡರ್ ಮಾಡ್ತೇನೆ ಈ ಪಾಯಿಂಟಲ್ಲಿ. ಓಕೆ, ಪಿ ಅಂತ ಹೇಳೋ ಪಾಯಿಂಟಲ್ಲಿ ಪ್ಲಸ್ ಕ್ಯೂ ಚಾರ್ಜನ್ನು ಕನ್ಸಿಡರ್ ಮಾಡ್ತೇನೆ. ಇವಾಗ ಏನಾಯಿತು, ಬಿಟ್ವೀನ್ ದೀಸ್ ಟು ದೇರ್ ವಿಲ್ ಬಿ ಫೋರ್ಸ್ ಆಫ್ ರಿಪಲ್ಷನ್. ಸೊ ವಾಟ್ ಇಸ್ ಎಕ್ಸ್ಪ್ರೆಷನ್ ಫೋರ್ಸ್ ಆಫ್ ರಿಪಲ್ಷನ್? ಕೂಲಮ್ಸ್ ಲಾ ಅಪ್ಲೈ ಮಾಡಿ,
Q1 and Q2 ಅಲ್ವಾ. ಇದನ್ನು ನಾವು Q1 ಅಂತ ತಗೊಳ್ಬಹುದು. ದಿಸ್ ಇಸ್ Q1 and this one is Q2 ಅಂತ ತಗೊಳ್ಳೋ. ಹಾಗೆ Q1 Q2 K into Q1 Q2 that is Q into Q2 ಎಷ್ಟಿಲ್ಲಿ Q divided by R square. So this is the electrostatic force between these two charges ಅಲ್ವಾ. Q ಮತ್ತು Q ಈ ಎರಡು ಚಾರ್ಜ್ಗಳ ನಡುವಿನ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಅನ್ನು ಈ ತರ ಬರೀಬಹುದು ನಾವು. ಬಟ್ ನಮಗೆ ಆಸ್ ಪರ್ ಡೆಫಿನೇಷನ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ P is nothing but electrostatic force per unit positive charge. ಸೊ ನಾನು ಇಲ್ಲಿ ತಗೊಂಡಿರುವಂತದ್ದು ಯೂನಿಟ್ ಪಾಸಿಟಿವ್ ಚಾರ್ಜ್ ಅಲ್ಲ, Q ಚಾರ್ಜ್. ಹಾಗೆ ಪರ್ ಯೂನಿಟ್ ಪಾಸಿಟಿವ್ ಚಾರ್ಜ್ ಬೇಕಿದ್ರೆ ಏನು ಮಾಡಬೇಕು, ದಿಸ್ ಆಕ್ಚುಲಿ ಪಾಸಿಟಿವ್, ಓಕೆ, ಪ್ಲಸ್ ಕ್ಯೂ ಅಂತ ತಗೊಳ್ಳಿ ಇದನ್ನು. ಓಕೆ, ಇದು ಟೋಟಲ್ ಚಾರ್ಜ್ ಪ್ಲಸ್ ಕ್ಯೂ ಇದೆ. ಓಕೆ, ನನಗೆ ಪರ್ ಯೂನಿಟ್ ಪಾಸಿಟಿವ್ ಚಾರ್ಜ್ ಬೇಕು. ಹಾಗೇನು ಮಾಡಬೇಕು, ಈ ಫೋರ್ಸನ್ನು ಟೋಟಲ್ ಚಾರ್ಜನ್ನು ಡಿವೈಡ್ ಮಾಡಬೇಕು. ದಿಸ್ ಫೋರ್ಸ್ ಡಿವೈಡೆಡ್ ಬೈ ಟೋಟಲ್ ಚಾರ್ಜ್ ದಟ್ ಗಿವ್ಸ್ electrostatic force per unit positive charge. Therefore, we can write electric field at P is nothing but electrostatic force per unit positive charge. So, force by charge. So, ಇದನ್ನು substitute ಮಾಡುವ ಇವಾಗ E equal to force is to Q divided by R square ಅಂತ ಆಯಿತು, divided by charge that is Q. So what happens, this Q and this Q get cancelled, so you left with electric field. Expression for electric field you get, that is KQ divided by R square. So this is the expression for electric field due to a point charge. So point charge ಇಂದಾಗಿ electric field ಎಲ್ಲಿ point P ಅಲ್ಲಿ ಅಲ್ವಾ, at the point P due to this charge plus Q, what is electric field is that is given by this expression KQ divided by R square. And from this it is clear that electric field is inversely proportional to square of the distance ಅಲ್ವಾ. ಚಾರ್ಜ್ ಮತ್ತು ಆ ಪಾಯಿಂಟ್ ನಡುವಿನ ಡಿಸ್ಟೆನ್ಸ್ ಜಾಸ್ತಿ ಆದ ಹಾಗೆ ಏನಾಗುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಕಡಿಮೆ ಆಗ್ತಾ ಹೋಗುತ್ತೆ. ಆಕ್ಚುಲಿ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳೋದು ಒಂದು ವೆಕ್ಟರ್ ಕ್ವಾಂಟಿಟಿ. ಓಕೆ, ಇಟ್ ಇಸ್ ಎ ವೆಕ್ಟರ್ ಕ್ವಾಂಟಿಟಿ. ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಎ ವೆಕ್ಟರ್ ಕ್ವಾಂಟಿಟಿ, ಅದಕ್ಕೆ ಡೈರೆಕ್ಷನ್ ಇದೆ. ಓಕೆ, ಹಾಗಾದರೆ ಹೇಗೆ ಬರಬಹುದು, ಇನ್ ಟರ್ಮ್ಸ್ ಆಫ್ ವೆಕ್ಟರ್ ಫಾರ್ಮ್ ಇಫ್ ಯು ವಾಂಟ್ ಟು ರೈಟ್, ಈ ಥರ ಬರೀಬಹುದು. ವೆಕ್ಟರ್ ಇ ದಟ್ ಇಸ್ ಈಕ್ವಲ್ ಟು ಕೆ ಕ್ಯೂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಇಂಟು ಆರ್ ಕ್ಯಾಪ್, ವೇರ್ ಆರ್ ಕ್ಯಾಪ್ ಇಸ್ ಯೂನಿಟ್ ವೆಕ್ಟರ್ ಅಲಾಂಗ್ ಆರ್. ಓಕೆ, ಯೂನಿಟ್ ವೆಕ್ಟರ್ ಅಂತ ಹೇಳ್ತೇವೆ. ಸೊ ನೀವು ಒಂದು ಸೈಡಲ್ಲಿ ವೆಕ್ಟರ್ ಮಾರ್ಕ್ ಹಾಕಿದರೆ, ಇಲ್ಲಿ ನೀವು ವೆಕ್ಟರ್ ಮಾರ್ಕ್ ಹಾಕಿದರೆ ಈ ಸೈಡಲ್ಲಿ ಕೂಡ ವೆಕ್ಟರೇ ಬರೀಬೇಕು. ಆದ ಕಾರಣ ಇನ್ ಟರ್ಮ್ಸ್ ಆಫ್ ಯೂನಿಟ್ ವೆಕ್ಟರ್ ಬರೆಯುವಂಥದ್ದು. ಆ್ಯಂಡ್ ಆಫ್ ಕೋರ್ಸ್ ಹಾಗೆ ಡೈರೆಕ್ಷನ್ ಎಲ್ಲಿಂದ ಎಲ್ಲಿಗಿರುತ್ತೆ ನೆನ್ಪಿಟ್ಕೊಳ್ಳೋದು ವೆರಿ ವೆರಿ ಇಂಪಾರ್ಟೆಂಟ್. ದಿ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಆಲ್ವೇಸ್ ಫ್ರಮ್ ಪಾಸಿಟಿವ್ ಚಾರ್ಜ್ ಟು ನೆಗೆಟಿವ್ ಚಾರ್ಜ್. ಡೈರೆಕ್ಷನ್ ಪಾಸಿಟಿವ್ ಚಾರ್ಜ್ ಇಂದ ನೆಗೆಟಿವ್ ಚಾರ್ಜ್ ಇರುತ್ತೆ. ಯಾವಾಗ, ವೆನ್ ಯು ಹ್ಯಾವ್ ಡಿಫ್ರೆಂಟ್ ಚಾರ್ಜಸ್. ಓಕೆ, ಬೇರೆ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇದ್ದಾಗ ಪಾಸಿಟಿವ್ ಇಂದ ನೆಗೆಟಿವ್ ಇರುತ್ತೆ. ಅದೇ ಎರಡು ಸಿಮಿಲರ್ ಚಾರ್ಜಸ್ ಇದ್ರೆ, ಓಕೆ, ಫಾರ್ ಎಕ್ಸಾಂಪಲ್ ಎರಡು ಪಾಸಿಟಿವ್ ಇದೆ ಅಂತ ಹೇಳಿದ್ರೆ ಆ ಟೈಮಲ್ಲಿ ಲಾರ್ಜರ್ ಚಾರ್ಜ್ ಟು ಸ್ಮಾಲರ್ ಚಾರ್ಜ್ ಇರುತ್ತೆ. ಲಾರ್ಜರ್ ಚಾರ್ಜ್ ಇಂದ ಸ್ಮಾಲರ್ ಚಾರ್ಜ್ಗೆ ಇರುತ್ತೆ. ಡೈರೆಕ್ಷನ್ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಡೈರೆಕ್ಷನ್ ಈಸ್ ಫ್ರಮ್ ಪಾಸಿಟಿವ್ ಚಾರ್ಜ್ ಟು ನೆಗೆಟಿವ್ ಚಾರ್ಜ್. ಯೂಶುವಲಿ ಡೈರೆಕ್ಷನ್ ಈಸ್ ಫ್ರಮ್ ಪಾಸಿಟಿವ್ ಟು ನೆಗೆಟಿವ್. ನೆನಪಿಟ್ಕೊಳ್ಳಿ, ಡೈರೆಕ್ಷನ್ ಫ್ರಮ್ ಪಾಸಿಟಿವ್ ಟು ನೆಗೆಟಿವ್. ಒಂದು ವೇಳೆ ಎರಡು ಪಾಸಿಟಿವ್ ಚಾರ್ಜ್ ಇದೆ ಅಂತ ಹೇಳಿದ್ರೆ ಲಾರ್ಜರ್ ಚಾರ್ಜ್ ಟು ಸ್ಮಾಲರ್ ಚಾರ್ಜ್ ಇರುತ್ತೆ, ಅಥವಾ ಸಿಮಿಲರ್ ಚಾರ್ಜ್ ಇದ್ದಾಗ ಲಾರ್ಜರ್ ಟು ಸ್ಮಾಲರ್ ಇರುತ್ತೆ. ದೆನ್ ವಾಟ್ ಎಲ್ಸ್ ಯು ನೀಡ್ ಟು ನೋ ಇನ್ ದಿಸ್? ಎಸ್, ಆಫ್ ಕೋರ್ಸ್. ವಾಟ್ ಅಬೌಟ್ ಯೂನಿಟ್? SI ಯೂನಿಟ್. SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗ್ಬೋದು? ಈಸಿ ಇದೆ. SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡ್ ಹೇಳಿದ್ರೆ ಏನು ಹೇಳಿದೆ ನಾನು? ಚಾರ್ಜ್ ಬೈ ಫೋರ್ಸ್ ಬೈ ಚಾರ್ಜ್ ಅಲ್ಲ, ಫೋರ್ಸ್ ಪರ್ ಯೂನಿಟ್ ಚಾರ್ಜ್. ಎಫ್ ಬೈ ಕ್ಯೂ ಹೇಳಿದ್ರೆ, ಎಫ್ ಹೇಳಿದ್ರೆ ನ್ಯೂಟನ್ ಅಲ್ಲ, ಫೋರ್ಸ್ ಇಸ್ ಇನ್ ನ್ಯೂಟನ್ ಅಂಡ್ ಕ್ಯೂ ಇಸ್ ನಥಿಂಗ್ ಬಟ್ ಕೂಲಮ್. ಚಾರ್ಜ್ ಇಸ್ ಕೂಲಮ್, ದೇರ್ಫೋರ್ ನ್ಯೂಟನ್ ಪರ್ ಕೂಲಮ್ ಹೇಳ್ಬೋದು ಅಲ್ವಾ, ನ್ಯೂಟನ್ ಪರ್ ಕೂಲಮ್. ದಟ್ ಇಸ್ SI ಯೂನಿಟ್. ಅಂಡ್ ಒನ್ ಮೋರ್ ಯೂನಿಟ್ ಇಸ್ ದೇರ್, ದಟ್ ಈಸ್ ನೋನ್ ಆಸ್ ವೋಲ್ಟ್ ಪರ್ ಮೀಟರ್ ಅಂತ ಬರುತ್ತೆ, ವೋಲ್ಟ್ ಪರ್ meter. Okay, about this we can discuss in next chapter. Okay, so this is about
electric field, electrostatic